ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ಯಾವ ಕಂಪ್ನಿ, ಸ್ಯಾಲ್ರಿ ಎಷ್ಟು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಸೊ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಜಾಬ್ಗೆ ನೀವು ಯಾವ ರೀತಿಯಾಗಿ ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕು ಮತ್ತು ಇಂಟರ್ವ್ಯೂಗೆ ಯಾವೆಲ್ಲ ಕ್ವಶನ್ ಕೇಳ್ತಾರೆ, ಸೊ ಆ ಕ್ವಶನ್ಗಳಿಗೆ ನೀವು ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲೇ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ಕೆಲವೊಂದು ಇನ್ಫಾರ್ಮೇಷನ್ನು ನಿಮಗೆ ಮಿಸ್ ಆಗ್ಬೋದು. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಕಂಪ್ನಿ ನೇಮ್ ಬಂದು ಇದು ನೆಕ್ಸ್ಟ್ ವೇವ್. ತುಂಬಾ ಒಳ್ಳೆ ಕಂಪ್ನಿ. ಈ ಒಂದು ಕಂಪ್ನಿನಲ್ಲಿ ನಿಮಗೆ ಕೆಲಸ ಸಿಕ್ತು ಅಂತಂದರೆ ನಿಮ್ಮ ಲೈಫ್ ಸ್ಟೈಲು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಸೊ ಮನೆಯಲ್ಲೇ ಕುಳಿತುಕೊಂಡು ನೀವು ಕೆಲಸ ಮಾಡ್ಬೋದು. ಹಾಗೆ ಈ ಒಂದು ಜಾಬ್ಗೆ ಸೊ ಯಾವುದೇ ರೀತಿಯಾದ ಇಂಗ್ಲೀಷ್ ಬರಬೇಕು ಅನ್ನೋದಿಲ್ಲ. ಸೊ ನಮಗೆ ಕನ್ನಡ ಚೆನ್ನಾಗಿ ಬಂದರೆ, ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಜಾಬ್ ರೋಲ್ ಏನು? ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್. ನೀವಿಲ್ಲಿ ನೋಡ್ತಾ ಇದ್ದೀರಾ. ವರ್ಕ್ ಫ್ರಮ್ ಹೋಮ್, ಸೇಲ್ಸ್ ಆಗಿರುತ್ತೆ ಮತ್ತು ಕನ್ನಡ, ಮಲಯಾಳಂ, ಮರಾಠಿ 3 ಲ್ಯಾಂಗ್ವೇಜಲ್ಲಿ ಈ ಒಂದು ಜಾಬ್ಗೆ ಕಾಲ್ಫಾರ್ಮ್ ಆಗಿದೆ. ಸೊ ನಮಗೆ ಕನ್ನಡ ಚೆನ್ನಾಗಿ ಬರೋದ್ರಿಂದ ನಾವು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋಣ. ಓಕೆನಾ? ಸೊ ಜಾಬ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸೊ ಈ ಒಂದು ಏನು ಜಾಬ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಮುಖಾಂತರ ನೀವು ಈ ಜಾಬ್ಗೆ ಅಪ್ಲೈ ಮಾಡಿ. ಸೊ ಇಲ್ಲಿ ನೆಕ್ಸ್ಟ್ ವೇವ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೀವು ಸ್ಟಡಿ ಮಾಡಬೇಕಾಗುತ್ತೆ. ನಾನು ನೆಕ್ಸ್ಟ್ ಹೇಳ್ತೀನಿ ಇಂಟರ್ವ್ಯೂಗೆ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು, ಯಾವ ರೀತಿಯ ಕ್ವಶನ್ಸ್ ಕೇಳ್ತಾರೆ, ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀನಿ. ಈಗ ಮೊದಲು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿಬಿಡೋಣ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನಿವಾಗ. ಸೊ ಇಲ್ಲಿ ನೋಡ್ಬೋದು ನೀವು, ಈ ರೀತಿಯಾಗಿ ಬರ್ತಾ ಇದೆ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ. ಇಲ್ಲಿ ಅಪ್ಲೈ ವಿತ್ ರೆಸ್ಯೂಮ್, ನಮ್ಮ ಒಂದು ರೆಸ್ಯೂಮ್ನ ನಾವಿಲ್ಲೇ ಆ್ಯಡ್ ಮಾಡಬೇಕಾಗತ್ತೆ. ಸೊ ನೀವು ಯಾವೊಂದು ಜಾಬ್ಗೆ ಆಗ್ತಾ ಇದ್ದೀರಾ, ಈ ಯಾವೊಂದು ಜಾಬ್ ರೋಲು, ಸೊ ಆ ಒಂದು ಜಾಬ್ಗೆ ಏನೆಲ್ಲ ನಿಮಗೆ ಸ್ಕಿಲ್ಸ್ ಬೇಕು ಅದನ್ನು ಚೆನ್ನಾಗಿ ಎಂಟರ್ ಮಾಡಿ. ಓಕೆನಾ? ಸೊ ಈ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಅಬೌಟ್ ನೆಕ್ಸ್ಟ್ ವೇವ್, ಈ ಅಬೌಟ್ ನೆಕ್ಸ್ಟ್ ವೇವ್ ಅನ್ನೋದನ್ನ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂತ ಅಂದರೆ ನಿಮಗೆ ಇಂಟರ್ವ್ಯೂನಲ್ಲಿ ಇದ್ರ ಮೇಲೆ ನಿಮಗೆ ಕ್ವಶನ್ ಕೇಳೋ ಸಾಧ್ಯತೆ ತುಂಬಾ ಇದೆ. ನೆಕ್ಸ್ಟ್ ವೇವ್ ಫೌಂಡರ್ ಯಾರು, ಸೊ ಯಾವೊಂದು ಇಯರಲ್ಲಿ ಈ ಒಂದು ಕಂಪ್ನಿ ಓಪನ್ ಆಯಿತು, ಸೊ ಇದ್ರದ್ದು ಸ್ಯಾಲ್ರಿ ಮೀನ್ಸು ಪ್ರಾಫಿಟ್ ಏನಿದೆ, ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲಿ ನೋಡ್ತಾ ಹೋಗಿ. ಜಾಸ್ತಿ ಇಲ್ಲ, ಕೆಲವೊಂದು 5-6 ಪಾಯಿಂಟ್ಸ್ ಏನೋ ಇದೆ. ಸೊ ಇವ್ರದ್ದು ನಿಮಗೆ ಇನ್ನೂ ಈ ಜಾಬ್ ಬಗ್ಗೆ ಹೆಚ್ಚಾಗಿ ಗೊತ್ತಾಗಬೇಕು ಅಂತಂದರೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲಲ್ಲಿ ಕೂಡ ಯಾವ ರೀತಿಯಾಗಿ ಇಂಟರ್ವ್ಯೂ ಪ್ರೋಸೆಸ್ ನಡೆಯುತ್ತೆ, ಪ್ರತಿಯೊಂದು ಡೀಟೇಲ್ಸು ನಿಮಗೆ ಅಲ್ಲಿ ಸಿಗುತ್ತೆ. ಯು ಆರ್ ಐಡಿಯಲ್ ಫಾರ್ ದಿಸ್ ರೋಲ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗೈಡಿಂಗ್ ಸ್ಟೂಡೆಂಟ್ಸ್. ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ನೀವು ಸ್ಟೂಡೆಂಟ್ಸ್ಗೆ ಗೈಡ್ ಮಾಡಬೇಕು ವಿತ್ ಎ ಕೆರಿಯರ್ ಡಿಸಿಷನ್. ಅವರ ಒಂದು ಕೆರಿಯರ್ ಡಿಸಿಷನಲ್ಲಿ ನೀವು ಮೆಂಟರ್ ಆಗಿ ನೀವು ಆ್ಯಕ್ಟ್ ಮಾಡ್ತೀರಾ. ಓಕೆನಾ? ಸೊ ಪ್ರತಿಯೊಂದು ಹೇಳ್ತೀನಿ. ಯು ಆರ್ ಲುಕಿಂಗ್ ಟು ವರ್ಕ್ ಇನ್ ದ ಎನ್ವಿರಾನ್ಮೆಂಟ್ ಎ ಹೈ ಗ್ರೋತ್ ಸ್ಟಾರ್ಟಪ್. ಯು ಆರ್ ಲುಕಿಂಗ್ ಫಾರ್ ದ ಬಿಸ್ನೆಸ್ ಡೆವಲಪ್ಮೆಂಟ್ ರೋಲ್ ವೇರ್ ಯು ಆಲ್ಸೋ ಫೈಂಡ್ ಮೀನಿಂಗ್ ಇನ್ ಯುವರ್ ವರ್ಕ್. ವಾಟ್ ವಿಲ್ ಯು ಬಿ ಡೂಯಿಂಗ್? ನೀವು ಇಲ್ಲಿ ಏನು ಮಾಡ್ತೀರಾ? ಸೊ ಈಗಾಗಲೇ ನಾನು ಹೇಳಿದೆ, ನೀವೊಬ್ಬರು ಗೈಡ್, ಮೆಂಟರ್ ಆಗಿ ಆ್ಯಕ್ಟ್ ಮಾಡ್ತೀರಾ ಸ್ಟೂಡೆಂಟ್ಸ್ಗೆ ಅವರ ಒಂದು ಕೆರಿಯರಲ್ಲಿ ಬೆಸ್ಟ್ ಡಿಸಿಷನ್ನ ತಗೊಳ್ಳೋದಕ್ಕೆ. ಕೌನ್ಸಿಲಿಂಗ್, ಲರ್ನಿಂಗ್ prospect, offering a career advice and providing a sense of how CCBP 4.0 programs can accelerate the ಕೆರಿಯರ್. ಸೊ ನೆಕ್ಸ್ಟ್ ವೇವ್ ಅವ್ರದ್ದು ಕೆಲವೊಂದು ಕೋರ್ಸ್ಗಳಿದೆ. ಆ ಕೋರ್ಸ್ಗಳನ್ನ ಕಲಿತು ಸೊ ಯಾವ ರೀತಿಯಾಗಿ ನಿಮ್ಮ ಒಂದು ಕೆರಿಯರ್ನ ನೀವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೀವು ಡೀಟೇಲ್ಸ್ ಕೊಡಬೇಕು. ಫೋನ್ ಮುಖಾಂತರ ಆಗಿರ್ಬೋದು, ಸಮ್ಟೈಮ್ಸ್ ಇಮೇಲ್, ಚಾಟ್. ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತ ಅಂದರೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿಯಾಗಿ ನೀವು ಸ್ಟೂಡೆಂಟ್ಸ್ ಜೊತೆ ಇಂಟರ್ಯಾಕ್ಟ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ಅವ್ರು ನಿಮಗೆ ಕೊಡ್ತಾರೆ. ಸೊ ವಾಟ್ ಆರ್ ವಿ ಲುಕಿಂಗ್ ಫಾರ್, ಏನು ನೋಡ್ತಾ ಇದ್ದಾರೆ ಅಂತಂದರೆ ಅವರು ಆ್ಯನ್ ಇಂಡಿವಿಜುವಲ್ ವಿತ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಇಲ್ಲಿ ನಮಗೆ ಕನ್ನಡ ಚೆನ್ನಾಗಿ ಬರೋದ್ರಿಂದ ನಾವು ಈ ಒಂದು ಜಾಬ್ಗೆ ಅಪ್ಲೈ ಆಗ್ಬೋದು. ಮತ್ತು ಇವ್ರಿಗೆ
ಹೈಲಿ ಡೆಡಿಕೇಟೆಡ್ ಕ್ಯಾಂಡಿಡೇಟ್ಸ್ನ ಪ್ರಿಫರ್ ಮಾಡ್ತಾರೆ. ರಿಲಯಬಲ್ ಆ್ಯಂಡ್ ಟ್ರಸ್ಟ್ ವರ್ತಿ ಇಂಡಿವಿಜುವಲ್ ಹೂ ಕ್ಯಾನ್ ಈಸಿಲಿ ಬಿಲ್ಡ್. ಸೊ ಒಂದು ಟ್ರಸ್ಟ್ ಇರೋವಂಥದ್ದನ್ನ ಬಿಲ್ಡ್ ಮಾಡ್ತಾರೆ ಪ್ರತಿಯೊಂದು, ಮತ್ತು ಸೇಲ್ಸ್ ಮೈಂಡ್ಸೆಟ್ ಇರೋವಂಥದ್ದನ್ನ ನೋಡ್ತಾ ಇರ್ತಾರೆ. ಓಕೆನಾ. ಇಲ್ಲಿ ಲ್ಯಾಂಗ್ವೇಜಸ್ಸು ನಿಮಗೆ ಯಾವ್ದು ಗೊತ್ತಿರಬೇಕು ಅಂತಂದರೆ ನೇಟಿವ್ ಸ್ಪೀಕರ್ಸ್ ಆಫ್ ನಮ್ಮದು ಕರ್ನಾಟಕ ಆಗಿರೋದ್ರಿಂದ ನಮಗೆ ಕನ್ನಡ ಚೆನ್ನಾಗಿ ಬರುತ್ತೆ. ಸೊ ಈ 3 ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಕೂಡ ಬಂದರೂ ನಡೆಯುತ್ತೆ. ನಿಮಗೇನಾದರೂ ಇಂಗ್ಲೀಷ್ ಬಂತು ಅಂದರೆ ಅಡ್ವಾಂಟೇಜ್ ಕೂಡ ಆಗುತ್ತೆ. ಸೊ ಇಂಗ್ಲೀಷ್ ಬರಲಿಲ್ಲ ಅಂದರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ, ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ, ಪಕ್ಕ ನಿಮಗೆ ಜಾಬ್ ಸಿಗುತ್ತೆ. ವರ್ಕ್ ಲೊಕೇಶನ್ ಮತ್ತು ವರ್ಕಿಂಗ್ ಡೇಸ್ ಎಷ್ಟಿರುತ್ತೆ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಇದೆ ಇದು ಕರೆಂಟ್ಲಿ, ಮತ್ತು 6 ಡೇಸ್, ಒಂದು ವಾರದಲ್ಲಿ 6 ಡೇಸು ವರ್ಕ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಇಂಟರ್ವ್ಯೂ ಟಿಪ್ಸ್ ಕೂಡ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ನಾನು ಇವಾಗ ಹೇಳ್ತೀನಿ ಇಂಟರ್ವ್ಯೂಗೆ ನೀವು ಯಾವ ರೀತಿ ರೆಡಿ ಆಗಬೇಕು ಅಂತ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಕ್ವಾಲಿಫಿಕೇಷನ್ ಅವ್ರೇನು ಮೆನ್ಷನ್ ಮಾಡಿಲ್ಲ. ಹಾಗಾಗಿ PU ಆಗಿರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ, 10th ಆಗಿರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ, ಮತ್ತು ಎನಿ ಡಿಗ್ರಿ ಅವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಈಗ ಇಲ್ಲಿ ನಮ್ಮ ಒಂದು ಏನೇನು ಡೀಟೇಲ್ಸ್ನ ಫಿಲ್ ಮಾಡಬೇಕು ನೋಡೋಣ. ಫಸ್ಟ್ ನೇಮ್ ಹಾಕಿ, ಮತ್ತು ಮಿಡಲ್ ನೇಮ್ ಇದ್ದರೆ ಮಿಡಲ್ ನೇಮ್ ಹಾಕಿ, ಲಾಸ್ಟ್ ನೇಮಲ್ಲಿ ಏನಂತ ನಿಮಗೆ ಸರ್ನೇಮ್ ಇದ್ದರೆ ಲಾಸ್ಟ್ ನೇಮಲ್ಲಿ ಸರ್ನೇಮ್ ಹಾಕಿ, ಇಲ್ಲ ಅಂತಂದರೆ ನಿಮ್ಮ ಒಂದು ಇನಿಷಿಯಲ್ನ ಇಲ್ಲಿ ಆ್ಯಡ್ ಮಾಡಿ. ನೀವು ಯೂಸ್ ಮಾಡೋವಂಥ ಒಂದು ಇಮೇಲ್ ID ಇಲ್ಲಿ ಹಾಕಿ, ಮೊಬೈಲ್ ನಂಬರ್ ಹಾಕಿ. ಸೊ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಕೂಡ ಹಾಕಿ, ಯಾಕಂತಂದರೆ ಒನ್ಸ್ ನಿಮ್ಮ ರೆಸ್ಯೂಮ್ ಸೆಲೆಕ್ಟ್ ಆಯಿತು ಅಂತಂದರೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಹಾಗಾಗಿ ಸೋಷಿಯಲ್ ನೆಟ್ವರ್ಕ್ ಆ್ಯಂಡ್ ವೆಬ್ ಲಿಂಕ್ಸ್, ನಿಮ್ಮ ಹತ್ರ ಏನಾದರೂ ಸೋಷಿಯಲ್ ನೆಟ್ವರ್ಕು ಎಜುಕೇಷನ್ ರಿಲೇಟೆಡ್ ಸಂಬಂಧ ಇತ್ತು ಅಂತಂದರೆ ಇಲ್ಲಿ ನೀವು ಲಿಂಕ್ನ ಹಾಕಿ, ಇಲ್ಲ ಅಂತಂದರೆ ಏನೂ ಹಾಕಬೇಡಿ. ಓಕೆನಾ. ನೀವೇನಾದರೂ ಕೆಲಸ ಮಾಡ್ತಾ ಇದ್ದರೆ ಸೊ ಇಲ್ಲಿ ನೀವು ನಿಮ್ಮ ಒಂದು ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಎಜುಕೇಷನ್ ನೀವೇನು ಮಾಡಿದ್ದೀರಾ ಪ್ರತಿಯೊಂದು ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡಿ. ವಾಟ್ ಈಸ್ ಯುವರ್ ಏಜ್, ನಿಮ್ಮ ಒಂದು ಏಜ್ನ ಎಂಟರ್ ಮಾಡಿ, ನಿಮ್ಮ ಒಂದು ಜೆಂಡರ್ನ ಎಂಟರ್ ಮಾಡಿ ಇಲ್ಲಿ. ಓಕೆನಾ. ಕರೆಂಟ್ಲಿ ಪರ್ಸ್ಯೂಯಿಂಗ್ ಎನಿ ಕೋರ್ಸ್ ಆರ್ ಡಿಗ್ರಿ. ಸೊ ಇವಾಗ ನೀವೇನಾದರೂ ಕರೆಂಟ್ಲಿ ಏನಾದರೂ ಓದ್ತಾ ಇದ್ದೀರಾ ಅಥವಾ ಏನಾದರೂ ಡಿಗ್ರಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವಿಲ್ಲಿ ಏನಾದರೂ ಅಂಡರ್ ಗೋಯಿಂಗ್ ಡಿಗ್ರಿ, ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ನಾಟ್ ಪರ್ಸ್ಯೂಯಿಂಗ್ ಎನಿ ಡಿಗ್ರಿ, ವಿಲ್ ಬಿ ಪರ್ಸ್ಯೂಯಿಂಗ್ ಡಿಗ್ರಿ ಆಫ್ಟರ್ 5 months. ನೀವು ನೋಡ್ಕೊಂಡು ಹಾಕಿ. ಸ್ಟೂಡೆಂಟ್ಗಳು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ನೀವೇನಾದರೂ ಪರ್ಸ್ಯೂಯಿಂಗ್ ಅಂತ ಆಗ್ತಾ ಇದ್ದರೆ ನಿಮ್ಮನ್ನು ತಗೊಳ್ಳೋದು ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕಂತಂದರೆ ಇವರು ಓದ್ತಾ ಇದ್ದಾರೆ, ಇವರು ಯಾವ ರೀತಿಯಾಗಿ ನಮ್ಮ ಒಂದು ಕೆಲಸನ ಮಾಡ್ತಾರೆ ಅನ್ನೋದಿರುತ್ತೆ. ಸೊ ಕಂಪ್ಲೀಟ್ ಆಗಿರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಇಲ್ಲೇನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಎಕ್ಸ್ಪೀರಿಯನ್ಸ್ ಹಾಕಿ, ಇಲ್ಲಾಂದರೆ ಫ್ರೆಷರ್ ಇದ್ದರೆ ಫ್ರೆಷರ್ ಅಂತ ಹಾಕಿ. ಸೊ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ದರೆ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದನ್ನು ಎಂಟ್ರಿ ಮಾಡಬೇಕು. ಕರೆಂಟ್ CTC, ಸೊ ಎಕ್ಸ್ಪೀರಿಯನ್ಸ್ ಪರ್ಸನ್ ಇವಾಗ ನೀವು ಎಷ್ಟು ಸ್ಯಾಲ್ರಿ ತೊಗೋತಿದ್ದೀರಾ ಅದನ್ನು ಎಂಟ್ರಿ ಮಾಡಬೇಕು. ಇನ್ ವಿಚ್ ಲ್ಯಾಂಗ್ವೇಜ್ ಡು ಯು ಪೊಸೆಸ್ ಫ್ಲೂಯೆನ್ಸಿ, ಸೊ ಯಾವ ಲ್ಯಾಂಗ್ವೇಜಲ್ಲಿ ನೀವು ಚೆನ್ನಾಗಿ ಮಾತಾಡ್ತೀರಾ ಬರಿತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹ್ಯಾವ್ ಯು ವರ್ಕ್ಡ್ ವಿತ್ ಅ ನೆಕ್ಸ್ಟ್ ವೇವ್ ಬಿಫೋರ್, ಸೊ ಇದಕ್ಕಿಂತ ಮುಂಚೆ ನೀವೇನಾದರೂ ನೆಕ್ಸ್ಟ್ ವೇವಲ್ಲಿ ಕೆಲಸ ಮಾಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಕೆಲಸ ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಹ್ಯಾವ್ ಯು ಎವರ್ ಟೇಕನ್ ಕೋರ್ಸಸ್ ಅಸ್ ನೆಕ್ಸ್ಟ್ ವೇವ್, ನೀವೇನಾದರೂ ನೆಕ್ಸ್ಟ್ ವೇವ್ ಕೋರ್ಸ್ನ ತೊಗೊಂಡಿದ್ರೆ ಯಾವಾಗಲಾದರೂ ಅಂತ ಕೇಳ್ತಾ ಇದ್ರೆ ತೊಗೊಂಡಿದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಯುವರ್ ಕರೆಂಟ್ ಲೊಕೇಶನ್, ಇವಾಗ ನೀವು ಇರುವಂತಹ ಲೊಕೇಶನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಅದಾದ ನಂತರ ಐ ಆಮ್ ನಾಟ್ ಎ ರೋಬೋಟ್ ಅನ್ನೋದನ್ನ ಟಿಕ್ ಮಾಡಿಕೊಂಡು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕೊಟ್ಟರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ದಂಗೆ ಆಯಿತು. ಸೊ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿದ ಮೇಲೆ ನೀವು ಕೊಟ್ಟಂಥ ಇಮೇಲ್ IDಗೆ ಅಥವಾ ನೀವು ಕೊಟ್ಟಂಥ ಫೋನ್ ನಂಬರ್ಗೆ ಅವರು ಕಾಲ್ ಮಾಡ್ತಾರೆ. ನಿಮ್ಮ ಒಂದು ರೆಸ್ಯೂಮು ಸೆಲೆಕ್ಟ್ ಆಗಿದೆ, ಸೊ ಇಂಟರ್ವ್ಯೂನ ಅಟೆಂಡ್ ಮಾಡಿ ಅಂತ ಹೇಳಿ. ಸೊ ಹಾಗಿದ್ರೆ ಇಂಟರ್ವ್ಯೂ ರೌಂಡ್ ಹೇಗಿರುತ್ತೆ, ಏನೇನು ಕ್ವಶನ್ ಕೇಳ್ತಾರೆ, ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀನಿ. ನೀವು ಇಂಟರ್ವ್ಯೂನು ಕೂಡ ಮನೆಯಲ್ಲೇ ಕೂತ್ಕೊಂಡು ಅಟೆಂಡ್ ಮಾಡ್ಬೋದು. ಏನಿರುತ್ತೆ ಅಂತಂದರೆ ಫಸ್ಟ್ ಕ್ವಶನ್ನು, ಈ ಬೇಸಿಕ್ 5 ಕ್ವಶನ್ನ ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ. ಯಾವ್ದು 5 ಕ್ವಶನ್ ಅಂತಂದರೆ ವೆರಿ ಫಸ್ಟ್ ಪಾಯಿಂಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳ್ತಾರೆ. ಸೊ ನೀವು ಇಂಗ್ಲೀಷಲ್ಲಾದರೂ ಹೇಳಿ, ಕನ್ನಡದಲ್ಲಾದರೂ ಹೇಳಿ. ಯಾಕಂತ ಅಂದರೆ ನಾವೀಗ ಅಪ್ಲೈ ಮಾಡ್ತಿರೋದೇ ಕನ್ನಡ ಲ್ಯಾಂಗ್ವೇಜ್ಗೆ. ನೀವು ತುಂಬಾ ಚೆನ್ನಾಗಿ ನಿಮ್ಮ ಬಗ್ಗೆನೇ ನೀವು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನೀವೇನು ಓದಿದ್ದೀರಾ, ನಿಮ್ಮ ಹೆಸ್ರೇನು, ನಿಮ್ಮ ಫಾದರ್ ನೇಮೇನು, ನಿಮ್ಮ ಮದರ್ ನೇಮೇನು, ನಿಮ್ಮದು ಯಾವ ಊರು, ಸೊ ಏನೇನೆಲ್ಲ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಹೇಳಿ, ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳಿ. ತುಂಬ ಚೆನ್ನಾಗಿ ಇಂಪ್ರೆಸ್ ಆಗಬೇಕು. ಆ ರೀತಿಯಾಗಿ ನೀವು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಅದು ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಅಬೌಟ್ ನೆಕ್ಸ್ಟ್ ವೇವ್ ಕಂಪ್ನಿ ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದು. ಸೊ ಇಲ್ಲಿ ಅಬೌಟ್ ನೆಕ್ಸ್ಟ್ ವೇವ್ ಕಂಪ್ನಿ ಇದೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ. ಓಕೆನಾ.
ಈ ಅಬೌಟ್ ನೆಕ್ಸ್ಟ್ ವೇವ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಳ್ಳಿ. ಈ ನೆಕ್ಸ್ಟ್ ವೇವ್ನಲ್ಲಿ ಮತ್ತು ಕೋರ್ಸ್ಗಳಿದೆ, ಆ ಕೋರ್ಸ್ಗಳನ್ನೂ ಕೂಡ ಚೆನ್ನಾಗಿ ತಿಳ್ಕೊಳ್ಳಿ ಆಯಿತಾ. ಸೊ ನಿಮ್ಗೆ ಇಲ್ಲಿ ಗೊತ್ತಾಗ್ತಿಲ್ಲ ಅಂತಂದರೆ ಗೂಗಲ್ ಮಾಡಿ, ಗೂಗಲಲ್ಲಿ ನಿಮಗೆ ಸಾಕಷ್ಟು ಆನ್ಸರ್ಗಳು ಸಿಗ್ತವೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ಸಕ್ಸಸ್ ಸ್ಟೋರಿ ಆಫ್ ದ ನೆಕ್ಸ್ಟ್ ವೇವ್ ಕಂಪನಿ. ನೆಕ್ಸ್ಟ್ ವೇವ್ ಕಂಪನಿ ಯಾವ ರೀತಿಯಾಗಿ ಸಕ್ಸಸ್ ಆಯಿತು ಅನ್ನೋದು ಕೂಡ ನೀವು ಹೇಳ್ಬೇಕಾಗತ್ತೆ. ಇದಕ್ಕೆ ಒಬ್ರು ಇದ್ದಾರೆ ಶೋಭಾ ಕಾಟೂರ್ ಅಂತ, ಅವ್ರ ಬಗ್ಗೆ ನೀವು ಸಂಪೂರ್ಣ ಡೀಟೇಲ್ಸ್ನ ತಿಳ್ಕೊಳ್ಳಿ. ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಶೋಭಾ ಕಾಟೂರ್ ಇನ್ ಕನ್ನಡ ನೆಕ್ಸ್ಟ್ ವೇವ್ ಕಂಪ್ನಿ ಅಂತ ಕೊಟ್ಟರೆ ಅವ್ರದ್ದು ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ. ಯಾವ ರೀತಿಯಾಗಿ ನೆಕ್ಸ್ಟ್ ವೇವ್ ಕಂಪ್ನಿ ಒಂದು ಸಕ್ಸಸ್ ಆಯಿತು ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾರೆ, ಗೂಗಲಲ್ಲಿ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಅಂದರೆ ಫೋರ್ತ್ ಕ್ವಶನ್ ಯಾವುದು ಅಂತಂದರೆ ನೆಕ್ಸ್ಟ್ ವೇವಲ್ಲಿ ಏನೇನು ಪ್ರೋಗ್ರಾಮ್ಸ್ ಇದೆ ಪ್ರತಿಯೊಂದು ಡೀಟೇಲ್ಸ್ನ ನೆಕ್ಸ್ಟ್ ವೇವ್ ಕಂಪ್ನಿ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್ 5ನೇ ಕ್ವಶನ್, ವೈ ಯು ಚೂಸ್ ದಿಸ್ ಪ್ರೊಫೈಲ್. ಯಾಕೆ ನೀವೊಂದು ಈ ಪ್ರೊಫೈಲ್ನ ಚೂಸ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಏನು ಆನ್ಸರ್ ಕೊಡಬೇಕು ಅನ್ನೋದು ಕೂಡ ಗೂಗಲ್ ಮಾಡಿ. ಸೊ ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಒಂದು ಯಾವ ಜಾಬ್ ರೋಲ್ಗೆ ಅಪ್ಲೈ ಮಾಡಿರೋ ನೀವು, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್, ಇದೊಂದು ಸೇಲ್ಸ್ ಆಗಿರುತ್ತೆ. ಸೊ ಈ ಒಂದು ಸೇಲ್ಸಲ್ಲಿ ಗ್ರೋತ್ ಚೆನ್ನಾಗಿರುತ್ತೆ, ಪ್ರಮೋಷನ್ ಸಿಗುತ್ತೆ. ಸೊ ಆಮೇಲೆ ನೀವು ನನಗೆ ಸೇಲ್ಸಲ್ಲಿ ಇಂಟ್ರೆಸ್ಟ್ ಇದೆ, ಹಾಗಾಗಿ ನಾನು ಈ ಪ್ರೊಫೈಲ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ನೀವು ಹೇಳಬೇಕಾಗುತ್ತೆ. ಇದಕ್ಕೂ ಕೂಡ ನೀವು ಗೂಗಲ್ ಮಾಡಿದರೆ ಬೆಸ್ಟ್ ಆನ್ಸರ್ ಸಿಗುತ್ತೆ. ಇಷ್ಟು ಬೇಸಿಕ್ ಕ್ವಶನ್ನ ನೀವು ತಿಳ್ಕೊಬೇಕು. ನೆಕ್ಸ್ಟ್ ಇದಾದಮೇಲೆ ಯಾವ ರೀತಿಯಾಗಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತಂದರೆ, ನೀವು ಇರೋವಂಥ ಜಾಗ ತುಂಬಾ ಸೈಲೆಂಟಾಗಿರಬೇಕು. ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಇರಬಾರ್ದು, ನಾಯ್ಸ್ ಇರಬಾರ್ದು. ಯಾಕಂತಂದರೆ ನೀವು ಆನ್ಲೈನಲ್ಲಿ ಇಂಟರ್ವ್ಯೂನ ತೊಗೊಳ್ಳೋದು, ಹಾಗಾಗಿ ನೀವು ಹೇಳೋ ಅಂಥದ್ದು ನಿಮ್ಮ HR ಚೆನ್ನಾಗಿ ಕೇಳಿಸ್ಬೇಕು. ಓಕೆನಾ, ಅವ್ರು ಹೇಳೋದು ನಿಮಗೆ ಚೆನ್ನಾಗಿ ಕೇಳಿಸ್ಬೇಕು. ಅದಕ್ಕೆ ಮೇನು ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನಿಮ್ಮ ಒಂದು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಇಂಟರ್ವ್ಯೂ ತೊಗೋತೀರಾ ಅಂತಂದರೆ ಇಂಟರ್ನೆಟ್ ಕನೆಕ್ಷನ್ನ ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ನೀವೊಂದು ನೀಟಾಗಿ ಡ್ರೆಸ್ಅಪ್ ಆಗಬೇಕು. ಓಕೆನಾ, ಒಂದು ನಾರ್ಮಲಾಗಿ ನೀವು ಇಂಟರ್ವ್ಯೂಗೆ ಯಾವ ರೀತಿಯಾಗಿ ಅಟೆಂಡ್ ಮಾಡ್ತೀರಾ ಆ ರೀತಿಯಾಗಿ ಡ್ರೆಸ್ಸು ನೀಟಾಗಿರಬೇಕು, ನೀವು ನೀಟಾಗಿ ರೆಡಿಯಾಗಿರಬೇಕು. ಓಕೆನಾ. ಇದರಲ್ಲಿ ಥರ್ಡ್ ಪಾಯಿಂಟ್ ಏನು ನೋಡಬೇಕು ಅಂತಂದರೆ, ಇವಾಗ ನೀವು ರೆಸ್ಯೂಮ್ನ ಅಪ್ಲೋಡ್ ಮಾಡಿರ್ತೀರಲ್ಲ, ಆ ರೆಸ್ಯೂಮಲ್ಲಿ ನೀವು ಏನೇನು ಹಾಕಿರ್ತೀರ ಸ್ಕಿಲ್ಸು, ಅದ್ರ ಮೇಲೂ ಸ್ವಲ್ಪ ಕ್ವಶನ್ನ ಕೇಳ್ತಾರೆ. ಸೊ ನಿಮ್ಮ ಒಂದು ರೆಸ್ಯೂಮ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ. ಸೊ ಆ ರೆಸ್ಯೂಮಲ್ಲಿ ಏನು ಕ್ವಶನ್ ಕೇಳ್ಬೋದು ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಓಕೆನಾ, ನಿಮ್ಮ ಒಂದು ರೆಸ್ಯೂಮ್ ಮೇಲೂ ಕೂಡ ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ಇನ್ನು ನಾನು ಹೇಳಿದೆ ಕಂಪ್ನಿ ಬ್ಯಾಕ್ಗ್ರೌಂಡನ್ನ ಚೆನ್ನಾಗಿ ತಿಳ್ಕೊಳ್ಳಿ, ಯಾವಾಗ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ದು, ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳಿ. ಇಷ್ಟನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಒಂದು 90% ಈ ಜಾಬ್ಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ಒಂದು ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತ ಅಂದರೆ ನಿಮಗೆ ಸ್ಯಾಲ್ರಿ ಪ್ಯಾಕೇಜ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಏನೇ ಹೇಳ್ಬೇಕಾದ್ರೂ ಕಾನ್ಫಿಡೆಂಟಾಗಿ ಹೇಳಿ, ಆನೆಸ್ಟಾಗಿರಿ. ಓಕೆನಾ, ಕೆಲಸ ಆಗುತ್ತೆ ಬಿಡೋದು ನೆಕ್ಸ್ಟು. ಸೊ ನೀವೇನು ಮಾಡ್ತಾ ಇದ್ದೀರಾ, ಏನು ಹೇಳಬೇಕು ಅನ್ನೋದಿದ್ದೀರಾ ಅದನ್ನು ಕರೆಕ್ಟಾಗಿ ಹೇಳಿದಾಗ ಸೊ ನಿಮ್ಮ ಒಂದು HR ಏನಾಗ್ತಾರೆ, ಇಂಪ್ರೆಸ್ ಆಗ್ತಾರೆ. ಓ ಇವರು ಆನೆಸ್ಟಾಗಿದ್ದಾರೆ, ಇವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಒಂದು ಗುಡ್ ಇಂಪ್ರೆಷನ್ನು ನಿಮ್ಮ ಮೇಲೆ ಶುರು ಆಗುತ್ತೆ. ಓಕೆನಾ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್, ವಾಟ್ಸಪ್ಪಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.